ಬಿಸಿಯೂಟ ಸೇವಿಸಿ ಕೈ ತೊಳೆಯಲು ಹೋಗಿದ್ದ ಬಾಲಕ ಶಾಲೆಯ ನೀರಿನ ತೊಟ್ಟಿಯಲ್ಲಿ ಬಿದ್ದು ಸಾವನ್ನಪ್ಪಿರತಕ್ಕಂಥ ಘಟನೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಕಡದನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ. ಇದೇ ಗ್ರಾಮದ ಬಾಬು ಹಾಗೂ ಗೀತಾ ದಂಪತಿಯ ಮಗ 9 ವರ್ಷದ ಸುರೇಂದ್ರ 3ನೇ ತರಗತಿ ಓದುತ್ತಿದ್ದು ಬಿಸಿಯೂಟ ಸೇವಿಸಿದ ನಂತರ ಕೈ ತೊಳೆಯಲು ಹೋಗಿ ಸಾವನ್ನಪ್ಪಿದ್ದಾರೆ. ಶಿಕ್ಷಕ ಶೇಖರ್ ಬಾಬು ಹಾಗೂ ಅಡುಗೆ ಸಹಾಯಕಿ ವಸಂತಮ್ಮ ನಿರ್ಲಕ್ಷ್ಯದಿಂದಲೇ ಘಟನೆ ನಡೆದಿರೋದಾಗಿ ಆರೋಪ ಕೇಳಿ ಬರ್ತಾ ಇದ್ದು, ಶಾಲೆಯ ನೀರಿನ ಸಂಪು ಮುಚ್ಚದ ಹಿನ್ನೆಲೆಯಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ ಅಂತ ಹೇಳಲಾಗುತ್ತಿದೆ. ಸ್ಥಳಕ್ಕೆ ಶಾಸಕ ನಂಜೇಗೌಡ, ತಹಶೀಲ್ದಾರ್ ರೂಪಾ, ಬಿಇಒ ಕೆಂಪಯ್ಯ ಸೇರಿದಂತೆ ಹಲವರು ಭೇಟಿ ನೀಡಿದ್ದು, ಶಿಕ್ಷಕ ಹಾಗೂ ಅಡುಗೆ ಸಹಾಯಕಿ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ಮಾಲೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ವೆಂಕಟೇಶ್, ಕೋಲಾರ, ರಾಯಲ್ಸ್ ಕನ್ನಡ.